ಕಲ್ಲಾಗಿದೆ ಅನಿಸುತ್ತೆ ಅಲ್ವಾ? ಕಲ್ಲಾಗಿದೆ. ದೇವರ ಬಳಿಯಲ್ಲಿ ಬೇಡಿ, ಕಲ್ಲಾದ ಹೃದಯವನ್ನು ತೆಗೆದು ದೇವರೇ ಮೃದುವಾದ ಹೃದಯವನ್ನು ನೀಡು. ಹೃದಯ ವಜ್ರದಷ್ಟೇ ಕಠಿಣಪಡಿಸ್ಕೊಂಡ್ಬಿಟ್ಟಿದ್ದೀವಿ. ಕ್ರೈಸ್ತರು ಹೇಗಿರಬೇಕು? ಬೇರೆ ಕ್ರೈಸ್ತರು ಯೇಸು ಕ್ರಿಸ್ತನಾಗಿ ಒಂದು ಮೃದು ಸ್ವಭಾವವುಳ್ಳವರಾಗಿರ್ಬೇಕು. ಬಡವರು ನೋಡಿದ್ರೆ, ಸುತ್ತಮುತ್ತಲ ಜನ ನೋಡಿ ಕನಿಕರ ಪಡಬೇಕು, ದಯೆ ತೋರಿಸ್ಬೇಕು, ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡಬೇಕು. ಯೇಸು ಕ್ರಿಸ್ತನ 5 ರೊಟ್ಟಿ 7 ಮೀನನ್ನು ತೆಗೆದುಕೊಂಡು ಅದ್ಭುತ ಮಾಡಿ ಯಾರ ಕೈ ಕೊಟ್ಟರು? ಸೇವಕರುಗಳಾದಂಥ ಅಪೊಸ್ತಲರಿಗೆ ಕೊಟ್ಟರು. ಬೇರೆ ಆ ದಿನ, ಈ ದಿನ ದೇವರು ಕೊಡ್ತಾವ್ರೆ. ಯಾರಿಗೆ? ತನ್ನ ಸೇವಕರು ಕೊಡ್ತಾ ಇದ್ದಾರೆ. ನಾವೇನು ಮಾಡ್ತಾ ಇದ್ದೀವಿ? ನಮಗೊಂದು ಇರಲಿ, ನಮ್ಮ ಮಕ್ಳಿಗೊಂದು ಮನೆ ಇರಲಿ, ನಮ್ಮ ಹೆಣ್ಮಕ್ಳಿಗೊಂದು ಮನೆ ಇರಲಿ ಅಂತ ಮನೆ ಕಟ್ತಾ ಇದ್ದೀವಿ. ಆ ದಿನ ಕಾನಾನ್ ದೇಶವನ್ನೇ, ಫುಲ್ ದೇಶವನ್ನೇ ಅಬ್ರಹಾಮನಿಗೆ ದೇವ್ರು ಕೊಟ್ಟರೆ, ಗುಡಾರ ಹಾಕೊಂಡು ಅವರು ನಾನು ಪ್ರವಾಸಿ ಆಗಿದ್ದೇನೆ ದೇವರೇ, ಯಾಕೆ ಬೇಕು ನನಗೆ ಬಿಟ್ಟು ಹೋಗುವಂಥ ಮನೆ ಇದು, ಬಾಡಿಗೆ ಮನೆ. ಅಲ್ಲಿದ್ದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂದ್ಕೊಂಡು ಅವ್ನು ಜ್ಞಾನವಂತನಾಗಿ ಬದುಕ್ತ ಅಬ್ರಹಾಮನು. ನಾವೆಂಥ ಜ್ಞಾನಹೀನರು, ಎಂಥ ಮೂಢರು ಅಂದರೆ 30-40 ಸೈಟ್ ಇದ್ದರೆ 4 ಕಫ್ಟಿಗೆ ಹೈಟ್ ಆಕಾಶಕ್ಕೆ ಮುಟ್ಬಿಟ್ಟು ಅಲ್ಲೇ ನನ್ನ ಪರಲೋಕಕ್ಕೆ ಸ್ವಲ್ಪ ಹತ್ರ ಆಗಬೇಕು ಅಂತ ನಾವು ಇಲ್ಲಿಂದ ಏಣಿ ಆಗ್ತಾ ಇರ್ತೀವಿ. ಆಕಾಶಕ್ಕೆ ಏಣಿ ಆಗ್ದವ್ರಂಥ ಗತಿ ಏನಾಯ್ತು ಗೊತ್ತಾ? ಭಾಷೆಗಳು ತಾಳ್ಮಾರವಾದ ಅರ್ಥ ಆಯ್ತು. ಭೂಮಿಯ ಮೇಲೆ ಇದ್ದು ನಮ್ಮನ್ನು ತಗ್ಗಿಸಿಕೊಂಡು ನಮ್ಮಲ್ಲಿರುವುದನ್ನು ಕನಿಕರದಿಂದ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಮನಸ್ಥಿತಿ ದೇವರು ನಮಗೂ ನಿಮಗೂ ಅನುಗ್ರಹಿಸಬೇಕು. ಅರ್ಥ ಆಯ್ತಾ? ಕನಿಕರ ಭಾವದಿಂದ ನಾವು ಸೇವೆ ಮಾಡೋಣ, ದೀನ ಭಾವದಿಂದ ನಾವು ಸೇವೆ ಮಾಡೋಣ, ಮಮತೆಯಿಂದ ನಾವು ಸೇವೆ ಮಾಡೋಣ. ಕನಿಕರ ಪಟ್ಟರೆ ಬೇರೆ ಎಷ್ಟು ದೊಡ್ಡ ಆಶೀರ್ವಾದ ಗೊತ್ತಾಗ ದೇವ್ರಿಗೆ ತುಂಬ ಹತ್ರ ಆಗ್ತೀವಿ. ಏನ್ರಿ, ನಮ್ಮ ಮನೇಲಿ 4 ಜನ ಮಕ್ಳು ಇರ್ತಾರೆ. ತಂದೆ ಒಂದು ತಿಂಡಿ ಹಂಚಿದ್ರೆ ನಾವು ಏನು ಮಾಡ್ತೀವಿ? ತಂದೆ ಆಸೆ ಏನು? ನಿನಗೆ ಕೊಟ್ಟಂಥ ತಿಂಡಿ ಏನು? ನಿನ್ನ ಅಣ್ಣ ತಮ್ಮ, ನೀವು ಅಕ್ಕ ತಂಗಿರಿಗೆ ಹಂಚ್ಕೊಂಡು ನೀನು ತಿನ್ಬೇಕು. ಒಬ್ಬನೇ ತಿಂದರೆ ಏನಂತಾರೆ ಗೊತ್ತಾ? ಲವ್. ಏನು ನೀನು ಈ ಥರ ದ್ರೋಹದ ಕೆಲಸ ಮಾಡ್ತಾ ಇದೀಯ? ನಿನ್ನ ಮೇಲೆ ನಂಬಿಕೆ ಇಟ್ಟು ಕೊಟ್ಟೆ ನಾನು. ಇಷ್ಟು ದೊಡ್ಡ ತಿಂಡಿಯನ್ನ ಫುಲ್ ಪ್ಯಾಕೆಟೇ ನೀನು ಕೊಟ್ಟಿದ್ದೀನಿ. ಏಂತಕ್ಕೆ? ನಿನ್ನ ತಂಗಿರಿ ಹಂಚ್ತಿ ಅಂತ ನಾನು ನೀನು ಕೊಟ್ಟೆ. ನೀನು ಈ ಥರ ಮಾಡ್ತೀಯ ಅಂದಿರ ನಾನು ನೀನು ಕೊಡ್ತಾ ಇರಲಿಲ್ಲ, ನಾನೇ ಹಂಚ್ತಾ ಇದ್ದೆ. ಈಗ ದೇವರು ಡೈರೆಕ್ಟಾಗಿ ಬಂದು ನಾನು ಕೊಡ್ತಾ ಇಲ್ಲ, ಸೇವಕರುಗಳ ಮೂಲಕ ಕೊಡ್ತಾ ಇದ್ದಾರೆ. ಇದನ್ನು ದೋಚ್ಕೊಂಡು ನಮ್ಮ ಮನೆಗಳನ್ನ ಇಟ್ಕೊಳ್ಳೋದು ಬೇಡ. ಇದು ಬೇಡ ಬೇರೆ ನಮಗೆ ಶಾಪಗ್ರಸ್ತ. ಅದು ಹಣ, ಆ ಹಣ ಮೊರೆ ಇಡುತ್ತೆ. ನಾನು ಅನೇಕರಿಗೆ ಆಹಾರವಾಗಿ ಹೋಗ್ಬೇಕಾಗಿತ್ತು ಅಂತ ಹಣ ಮೊರೆ ಇಡುತ್ತೆ. ಯಾಕೋಬನ ಪತ್ರಿಕೆಲ್ಲ ನೋಡಿದ್ದೇವೆ ಬೇರೆ. ಕೂಲಿ ಕೊಡದವನಿಗೆ ಆ ಕೂಲಿ ಹಣವು ಹೋಗ್ತಾ ಇರುತ್ತೆ.